25 ಆದ್ರೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಆಸೆ ಅಷ್ಟೇ ಬ್ರೋ. 10th ಅಲ್ಲೆಲ್ಲ ಫೇಕ್ ಪೀಪಲ್ ಬ್ಯಾಡ್ ಪರ್ಸನ್ಸ್ ಎಲ್ಲ ನೋಡಿದ್ರಿ. ಹೌದು. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಫುಲ್. ಯಾರು ಬಾಯ್ ಫ್ರೆಂಡ್ ಮಾಡ್ಕೋಬೇಡಿ, ನಾನು ಮಾಡ್ಕೊಳ್ಳಲ್ಲ. ನೀವ್ ಯಾರು ತೋರಿಸಿರೋ ನಾನು ಯಾರು ತೋರಿಸಿದ್ರು ಅವ್ರು ನೋಡ್ಕೊಡ್ತೀರಾ? ಬಿಟ್ಟಾಗಿರೋ ಹುಡುಗಿನ ಕರ್ಕೊಂಡ್ ಬಂದು ಒಟ್ಟಿಗೆ ಸೇರ್ಸೋದು ಅವೆಲ್ಲ ಮಾಡ್ತೀರಾ? ಅವ್ರು ನಮ್ಗೆ ಕಪಾಳ ಕೊಡ್ತೀರಾ? ಎಲ್ಲಿ ಬ್ರೋ ಕುರ್ದಿ ಹೊಟ್ಟೆ ಬರ್ಸಿದ್ವಿ, ತಾಯಿ ತರ ನೋಡ್ಕೊಂಡಿದ್ವಿ, ತಾಯಿಗಿಂತ ಕೀಳಾಗಿ ಹೊಲ್ಟೋದ್ಲಿ. ಏನು ಇದುವರೆಗೂ ನನ್ನ ಲೈಫಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟಗಳು ನೋಡಿದೀನೋ 2024 ಅಲ್ಲಿ ನೋಡೋಷ್ಟು ನಾನು ನೋಡೇ ಇಲ್ಲ ಬ್ರೋ. 2016 ಅಲ್ಲಿ ನಾನು ಅವಳನ್ನ ಇಷ್ಟಪಟ್ಟಿದ್ದು. ಅದಾದ್ಮೇಲೆ ಸ್ವಲ್ಪ ಬ್ರೇಕಪ್ ಆಗಿ ಸ್ವಲ್ಪ 2 ವರ್ಷ ದೂರ ಇದ್ಲು. ಮತ್ತೆ ಒಂದು 4 ವರ್ಷದಿಂದ ಮನ್ಸಲ್ಲಿ ಇಟ್ಕೊಂಡು ಕಾಪಾಡ್ಕೊಂಡಿದ್ದೆ ಬ್ರೋ. ಬಿಟ್ಟೋದ್ಲು. ಇವಾಗ್ಲೂ ನನ್ ಕೆಟ್ಟದೇ ಬಯಸ್ತಾಳೆ ಆಯ್ತಾ, ನಾನು ಅವಳು ಕೆಟ್ಟದ್ದು ಬಯಸಲ್ಲ ಬ್ರೋ. ನೀವು ಕೇಳ್ತಾರೆ ನಂಗೆ ಗೂಸ್ ಬಂದ್ ಬರ್ತಾ ಇದೆ ಸೀರಿಯಸ್ ಆಗಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ 2024 ಮುಗಿತಾ ಬಂತು, 2025 ಶುರುವಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ 2024 ಹೇಗಿತ್ತು, ಏನೆಲ್ಲ ಮಾಡಿದ್ರು, ಏನೆಲ್ಲ ಮಾಡೋಕ್ಕಾಗಿಲ್ಲ, 2025ರಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆನ ಕೇಳ್ತೀನಿ. ಅದಕ್ಕೆ ಅವ್ರು ಹೇಗೆಲ್ಲ ಉತ್ತರ ಕೊಡ್ತಾರೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ಹರ್ಷ. ಸತ್ಯಶ್ರೀ. ಸತ್ಯಶ್ರೀ. ಬರೀ ಸತ್ಯನೇ ಮಾತಾಡ್ತೀರಾ? ಮೋಸ್ಟ್ ಆಫ್ ದ ಟೈಮ್, ಬಿಕಾಸ್ ಸುಳ್ಳು ಹೇಳಿ ಸಿಕ್ಕಾಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಓಕೆ, ಸೊ ಇವಾಗ ಎಲ್ಲ ಸತ್ಯನೇ ಮಾತಾಡ್ಬೇಕು. ಓಕೆ. ಸೊ ಇಬ್ರು ಹೇಳಿ, ಏನ್ ಮಾಡ್ಕೊಂಡಿರೋದು? ಐ ಆಮ್ ವರ್ಕಿಂಗ್. ಅದ್ರ ಜೊತೆಗೆ ವೀಕೆಂಡ್ ಅಲ್ಲಿ ಐ ಡೂ ಮ್ಯಾಚ್ ಮೇಕಿಂಗ್ ವಿಡಿಯೋಸ್. ಮ್ಯಾಚ್ ಮೇಕಿಂಗ್? ಐ ಆಮ್ ವರ್ಕಿಂಗ್ ಅಟ್. ಯಾಕೆ ನೀವು ನನ್ಗೊಂದು ಮಾಡಬಾರ್ದು? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಯಾ ಶೋರ್, ವೈ ನಾಟ್. ಕನ್ನಡದವ್ರನ್ನ ಹುಡ್ಕೊಡ್ತೀರಾ? ಹಾ, ತುಂಬಾ ಜನ ಇದನ್ನೇ ಕೇಳ್ತಾರೆ, ಕನ್ನಡದವರೇ ಬೇಕು, ಕನ್ನಡದವ್ರನ್ನೇ ಉಟ್ಕೊಡಿ ಅಂತ. ನೀವ್ ಯಾರು ತೋರಿಸಿರೋ ನಾನು ಯಾರು ತೋರಿಸಿದ್ರು ಅವ್ರನ್ನ ಹುಡ್ಕೊಡ್ತೀರಾ? ಏನ್ ಮಾಡ್ತಾ ಇದ್ದೆ ಅಂದ್ರೆ ಒಂದಿನಕ್ಕೆ ಮ್ಯಾಚಾ? ಹಾ, ಲೈಕ್ ಯು ಕ್ಯಾನ್ ಕೀಪ್ ದೇರ್ ಕಾಂಟ್ಯಾಕ್ಟ್. ಇಟ್ಸ್ ಅಪ್ ಟು ಯು. ನಿಮ್ ಫ್ಯೂಚರ್ ಆಗುತ್ತೆ ಬ್ರೋ. ಇಟ್ಸ್ ಓಕೆ, ಬೇಡ. ಸೊ ಇದನ್ನ ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಕಾಂಟೆಂಟ್? ಇಟ್ಸ್ ಇಂಗ್ಲಿಷ್ ಪೇಜ್. ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಮಾಡಕ್ ಆಗಲ್ಲ. ನಮ್ ಜನ ಹೊಚ್ಚ ಹೇಳ್ತಾರೆ. ಸರಿಯಾಗಿ ಹೇಳಿದ್ರಿ. ಸೊ ಇವತ್ತು ನಾನ್ ಮಾಡ್ತಾ ಇರೋಂತ ಕಂಟೆಂಟ್ ಏನು ಅಂತಂದ್ರೆ, ನಿಮಗೆ 2024 ಹೇಗಿತ್ತು? ಇಟ್ ವಾಸ್ ಲೈಕ್ ರೋಲರ್ ಕೋಸ್ಟರ್ ರೈಡ್. ಎಕ್ಸ್ಪೆಕ್ಟ್ ಮಾಡ್ತಿರೋ ಥಿಂಗ್ಸ್ ನನ್ಗೆ ಸಿಕ್ತು ಅಂಡ್ ಅದನ್ನೇ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಇಟ್ ವಾಸ್ ರಿಯಲಿ ಅಮೇಸಿಂಗ್. ಬ್ರೋ ಇಟ್ ವಾಸ್ ನಾಟ್ ಫೇರ್ ಬ್ರೋ. ಚೆನ್ನಾಗಿರ್ಲಿಲ್ಲ. ನಾಟ್ ಫೇರ್? ಚೆನ್ನಾಗೇ ಇರ್ಲಿಲ್ಲ ಬ್ರೋ. ಅಷ್ಟಾಗಿತ್ತು. 25 ಆದ್ರೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಆಸೆ ಅಷ್ಟೇ ಬ್ರೋ. ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು, ಇಲ್ಲಾದ್ರೆ ನಿನ್ನ 2024 ಚೆನ್ನಾಗಿತ್ತು. 2025 ಹಾಗೆ ಅದೇ ತರ ಇದ್ರೆ ಸಾಕು. ಅದೇ ತರ ಇದ್ರೆ ಸಾಕು. ಅದೇ ತರ ಇದ್ರೆ ಸಾಕು. ಅಷ್ಟೆಲ್ಲ ಇದ್ರೆ ಸಾಕು. ಬಿಡುವಾಗ ತಲೆ ಕೆಡಿಸ್ಕೋಬೇಡಿ ಬ್ರೋ. ಇಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಎಂಜಾಯ್ ಮಾಡ್ತಾ ಇದ್ದೀರಾ? ಇಂಜಿನಿಯರ್ಸ್ ಗಳಿಗೆ ಇವೆಲ್ಲ ಅಂಟದು ಇಲ್ಲ. ನಿಮ್ಮ ಹೆಸರು? ರಶ್ಮಿತಾ. ಸಂದೇಶ್ ಶೆಟ್ಟಿ. ಶೆಟ್ರು. 2024 ಹೇಗಿತ್ತು? ಹೋಗಿದ್ದೆ ಗೊತ್ತಾಗ್ಲಿಲ್ಲ ಆಕ್ಚುಲಿ. ಹೇಗೆ 24 ಬಂತು, ಮುಗ್ದು ಆಯ್ತು, ಗೊತ್ತಾಗಿಲ್ಲ. ನನಗೂ ಗೊತ್ತಾಗಿಲ್ಲ. ನಿಮ್ಗೆ ಹೇಗಿತ್ತು? ಫುಲ್ ಅಪ್ಸ್ ಡೌನ್ಸ್ ಎಲ್ಲ ನೋಡ್ಬಿಟ್ಟೆ. ವರ್ಷದ ಸ್ಟಾರ್ಟಿಂಗ್ ಫುಲ್ ಖುಷಿಯಾಗಿದ್ದೆ, ಎಂಡಿಂಗ್ ಅಲ್ಲಿ ಸ್ವಲ್ಪ ಬೇಜಾರಿದೆ. ನಿಮ್ ಮಗದಲ್ಲಿ ಬೇಜಾರೇ ಕಾಣಿಸ್ತಾ ಇಲ್ಲ. ನೀವೆಲ್ಲರೂ ಇರೋದಕ್ಕೆ ಖುಷಿಯಾಗಿದ್ದೀನಿ. ಓಕೆನೆ ಹೆಂಗೋ ತೇಲ್ಕೊಂಡು ಬಿದ್ಕೊಂಡು ಮುಂದೆ ಬಂದ್ಬಿಟ್ಟಿದೀವಿ. ಸೊ ಎಲ್ರು ಏನ್ ಮಾಡ್ಕೊಂಡಿರೋದು? ನಾವೆಲ್ಲ 10th ಗ್ರೇಡರ್ಸ್. 10th? 2024 ಹೇಗಿತ್ತು ನಿಮ್ಗೆ? ಕ್ವೈಟ್ ಗುಡ್. ಮತ್ತೆ ಬ್ಯಾಡ್ ಪರ್ಸನ್ಸ್ ಎಲ್ಲ ಇದ್ರು. ಬ್ಯಾಡ್ ಪರ್ಸನ್ಸ್ ಎಲ್ಲ ಇದ್ರು. ಫೇಕ್ ಪೀಪಲ್. 10th ಅಲ್ಲೆಲ್ಲ ಫೇಕ್ ಪೀಪಲ್, ಬ್ಯಾಡ್ ಪರ್ಸನ್ಸ್ ಎಲ್ಲ ನೋಡಿದ್ರಿ. ನಿಮ್ಗೇನೋ ಬಂದಿತ್ತು ರೋಗ. ನಿಮ್ಗೆ 2024 ಹೇಗಿತ್ತು? ಮಾಮೂಲಿ ಇರುತ್ತಲ್ಲ ಜೀವನ. ಮಾಮೂಲಿ ಇರುತ್ತಲ್ಲ. ಬರ್ತಾರೆ ಹೋಗ್ತಾರೆ, ನೊಂದ್ಬಿಟ್ಟು ಹೋಗ ಹೇಳ್ತಾ ಇದೀರಾ. ಬರ್ತಿರ್ತಾರೆ ಹೋಯ್ತಿರ್ತಾರೆ. ಜೀವನದಲ್ಲಿ ತಲೆ ಕೆಡ್ಸ್ಕೊಬಾರ್ದು. ಜೀವನ ಸಾಗುತ್ತೆ, ಸಾಕೊಂಡು ಹೋಗೋಣ. ಏನಾಗಲಿ ಮುಂದೆ ಸಾಗುನಿ. ತಾಯಿ ತರ ನೋಡ್ಕೊಂಡಿದ್ವಿ, ತಾಯಿಗಿಂತ ಕೀಳಾಗಿ ಹೊಲ್ಟೋದ್ಲಿ. ಏನು ಯಾರನ್ನ ಯಾರ್ಯಾರ ತರ ನೋಡ್ಕೊಬೇಕು, ಅವ್ರವ್ರ ತರನೇ ನೋಡ್ಕೊಬೇಕು. ಬಿಡಿ, ಹಣೆ ಬರಕ್ ಹೊಣೆ ಯಾರು? ಸೂಪರ್ ಆಗಿ ಹೇಳ್ದೆ. ಇವಾಗ ಅಟ್ಲೀಸ್ಟ್ ಬುದ್ಧಿ ಬಂತ? ಬುದ್ಧಿ ಬಂದಿದ್ದಕ್ಕೆ ಕೆಲಸ ಹೊಡ್ಕೊಂಡು ಹೋಯ್ತಾ ಇದೀವಿ. ಇಲ್ಲ, ಅವ್ಳು ಹಿಡ್ಕೊಂಡು ಹೋಗ್ತಾ ಇದ್ವಿ. ಅದು ನಿಜಾನೇ. ನಿಮ್ದು ಹೆಂಗಿತ್ತು 2024? ಫಸ್ಟ್ ಬ್ರೋ, ಸೀರಿಯಸ್ಲಿ ನನ್ನ ಇಡೀ ಲೈಫಲ್ಲೇನೆ 2024 ಒನ್ ಆಫ್ ದ ವರ್ಸ್ಟ್. ಇದುವರೆಗೂ ನನ್ನ ಲೈಫಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟಗಳು ನೋಡಿದೀನೋ 2024 ಅಲ್ಲಿ ನೋಡೋಷ್ಟು ನಾನು ನೋಡೇ ಇಲ್ಲ ಬ್ರೋ. 2016 ಅಲ್ಲಿ ನಾನು ಅವಳನ್ನ ಇಷ್ಟಪಟ್ಟಿದ್ದು. ಅದಾದ್ಮೇಲೆ ಸ್ವಲ್ಪ ಬ್ರೇಕಪ್ ಆಗಿ ಸ್ವಲ್ಪ 2 ವರ್ಷ ದೂರ ಇದ್ಲು. ಮತ್ತೆ ಒಂದು ಕಾಪಾಡ್ಕೊಂಡೆ. 4 ವರ್ಷ ಜೊತೆಲಿದ್ದೆ. 4 ವರ್ಷದಿಂದ ಮನ್ಸಲ್ಲಿ ಇಟ್ಕೊಂಡು ಕಾಪಾಡ್ಕೊಂಡಿದ್ದೆ ಬ್ರೋ. ಬಿಟ್ಟೋದ್ಲು. ತಲೆ ಕೆಡ್ಸ್ಕೊಂಬೇಡಿ. ಏನೇ ಮಾಡಿದ್ರು, ಏನೇ ನಮ್ಮ ಹುಡುಗಿ ಏನೇ ಮಾಡಿದ್ರು, ಯಾರ ಜೊತೆನೇ ಹೋದ್ರು, ಎಲ್ಲೇ ಯಾರ ಜೊತೆನೇ ಇದ್ರು, ಮನ್ಸಲ್ಲಿ ಇರ್ತಾಳೆ, ಯಾವಾಗ್ಲೂ ಇರ್ತಾಳೆ ಅನ್ನೋ ಫೀಲಿಂಗ್ ಅಲ್ಲೇ ಬ್ರೋ. ಏನೇ ಕೆಟ್ಟ ಮಾಡಿದ್ರು,
ಎಂತ ಕೆಟ್ಟದ್ ಮಾಡಿದ್ರು ಅವಳು ಇಲ್ಲಿ ಇಟ್ಕೊಂಡು ಕಾಪಾಡ್ಕೊಂಡಿದ್ದೀನಿ. ಇವಾಗ್ಲೂ ನನ್ ಕೆಟ್ಟದೇ ಬಯಸ್ತಾಳೆ. ನಾನು ಅವಳು ಕೆಟ್ಟದ್ದು ಬಯಸಲ್ಲ ಬ್ರೋ, ಮನ್ಸಲ್ಲಿದೆ ಅಷ್ಟು ಸಾಕು ನನಗೆ. ಇಲ್ಲೇ ಇರ್ತಾರೆ. ಇನ್ನು ಆ ಜಾಗಕ್ಕೆ ಬೇರೆ ಯಾರು ತುಂಬ್ಕೊಳ್ಳಲ್ಲ, ತುಂಬಕ್ಕೂ ಆಗಲ್ಲ. ಆದ್ರೆ ಅವ್ರು ಅಲ್ಲೇ ಇರ್ಲಿ, ನಾವ್ ಇಲ್ಲೇ ಇರೋಣ, ಇದೇ ಚಂದ. ಬ್ರೋ ಹುಡುಗರ್ದು ಏನ್ ಗೊತ್ತಾ, ಟ್ರೂ ಆಗಿ ಲವ್ ಮಾಡಿದ್ರೆ ಹುಡುಗಿ ಮೋಸನೇ ಮಾಡ್ಲಿ ಏನೇ ಮಾಡ್ಲಿ ಅವಳೆಲ್ಲ ಇದ್ರು ಚೆನ್ನಾಗಿರ್ಲಿ ಅಂತಾನೆ ಬಯಸುವಂತ ಏಕೈಕ ಹೃದಯ ಆಯ್ತು ಅಂತಂದ್ರೆ ಅದು ಬ್ರೇಕಪ್ ಆಗಿರೋ ಹುಡುಗರ್ದೆ ಹೊಡೆದಾಗಿರೋ ಹೃದಯಗಳಿದೆ. ಬ್ರೋ ನಂಗೆ 22 ವರ್ಷ. 2020 ಈಗ December 15 ನನ್ನ ಬರ್ಡೇ ಆಯ್ತು ಬ್ರೋ. ಬರ್ಡೇ ದಿನ ಅಮ್ಮನ್ ತಪ್ಕೊಂಡು ಅಳೆ ಸ್ಟಾರ್ಟ್ ಮಾಡಿದೆ. ಸಾಯಂಕಾಲದವರೆಗೂ ಅಳ್ತಾನೆ ಇದ್ದೆ. ನಮ್ಮಮ್ಮ ನಿನ್ ಏನ್ ಕೇಳ್ಚೋ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ, ನಿನ್ ಜೀವನದಲ್ಲಿ ಚೆನ್ನಾಗಿರ್ತೀಯ ಅಂತ ಮನೇಲಿ ಸಪೋರ್ಟ್ ಮಾಡಿದ್ರು. ನಮ್ಮಮ್ಮ ನಮ್ಮಪ್ಪ ಅವ್ರು ನನ್ನ ಅರ್ಥ ಮಾಡ್ಕೊಂಡಿರೋಷ್ಟು ಯಾರು ಅರ್ಥ ಮಾಡ್ಕೊಂಡಿಲ್ಲ. ನಾನು ಅವ್ರಿಗೋಸ್ಕರ ಬದುಕ್ತಾ ಇದ್ದೀನಿ, ಅವ್ರಿಗೋಸ್ಕರ ಸಾಧಿಸ್ಬೇಕು ಅಂತಿದ್ದೀನಿ, ಸಾಧಿಸ್ತಾ ಇದೀನಿ ಬ್ರೋ, ಅಷ್ಟೇ, ಇನ್ನೇನು ಇಲ್ಲ. ಈ ಮಾತು ಹೇಳಿದ್ರಲ್ಲ, ನನ್ನ ಜೀವನದಲ್ಲಿ ಒನ್ ಆಫ್ ದ ಬೆಸ್ಟ್ ಇಯರ್. 2025 ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಬದುಕ್ತೀನಿ ಬ್ರೋ, ನಮ್ಮ ಅಪ್ಪ ಒಂಥರ ಚೆನ್ನಾಗಿ ಬದುಕ್ತೀನಿ ಅಷ್ಟೇ ಬ್ರೋ. ನಾನು ಅದನ್ನೇ ಹೇಳ್ತಲ್ಲ, ಎಲ್ಲರೂ ಹುಡುಗರು ಮಾಡೋದು ಏನ್ ಗೊತ್ತಾ, ನಾನು ಕೂಡ ಇದನ್ನ ಸಿಕ್ಕಾಪಟ್ಟೆ ನೋಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಮ್ಮ ಅಮ್ಮಂಗೆ ಏನ್ ಇಷ್ಟನೋ ನಮ್ಗೆ ಗೊತ್ತಿರಲ್ಲ ಮೋಸ್ಟ್ ಆಫ್ ದ ಟೈಮ್. ನಮ್ಮ ಅಪ್ಪಂಗೆ ಏನ್ ಕೊಡ್ಬೇಕೋ ಗೊತ್ತಿರಲ್ಲ. ಅದೇ ಒಂದು ಪ್ರೀತಿಸೋ ಹುಡುಗಿಗೆ ಅವಳಿಗೆ ಏನ್ ಇಷ್ಟ ಇಲ್ಲ, ಅವಳೆಲ್ಲರೂ ಟ್ರಿಪ್ ಹೋಗ್ತಾ ಇದ್ರೆ ನಾವು ಹೋಗ್ತೋ ತರ ಪ್ರಿಪೇರ್ ಆಗ್ತೀವಿ, ಎಲ್ಲ ಮಾಡ್ತೀವಿ. ಕೊನೆದಾಗ ಮೋಸ ಮಾಡ್ಬಿಟ್ಟೋದಾಗ ಬೇಜಾರಾಗುತ್ತೆ. ಇಟ್ಸ್ ಓಕೆ ಬ್ರೋ, ಜೀವನದಲ್ಲಿ ಇದೇ ಸ್ಟಾಪ್ ಅಲ್ಲ. ಜನ್ಮ ಕೊಟ್ಟಿರೋ ಅಪ್ಪ ಅಮ್ಮಂಗೆ ನಾವು ಯಾವತ್ತು ಬದುಕ್ತೀವಿ, ಅವ್ರಿಗೋಸ್ಕರ ನಾವು ಬದುಕೋದಕ್ಕೆ ಶುರು ಮಾಡ್ತೀವಿ, ದುಡಿಯೋದಕ್ಕೆ ಶುರು ಮಾಡ್ತೀವಿ, ಅವತ್ತು ನಿಜವಾದ ಲೈಫ್ ಸ್ಟಾರ್ಟ್ ಆಗುತ್ತೆ. ನಿಮ್ ಲೈಫ್ ಇವಾಗ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳಿ. ಬ್ರೋ ತಲೆನೇ ಕೆಡ್ಸ್ಕೊಂಬೇಡಿ ಬ್ರೋ, ಅವ್ರಿಗೆ ಚೆನ್ನಾಗಿ ಸಿಗ್ತಾಳೆ. ನೀವು ನಿಂತ್ಕೊಳ್ಳಿ ಬ್ರೋ, ನೀವು ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ, ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್. ತುಂಬಾ ಕನ್ಸುಗಳಿದೆ ಬ್ರೋ, ತುಂಬಾ ಅಂದ್ರೆ ತುಂಬಾ ಕನ್ಸುಗಳಿದೆ. ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಇವಾಗಿಂದ ಸ್ಟಾರ್ಟ್ ಮಾಡಿ ಬ್ರೋ. ಎಲ್ಲವಾಗ್ಲೂ ನನಗೆ 22 ವರ್ಷದಲ್ಲಿ ಏನೇನ್ ಬೇಕು, ಏನೇನ್ ಇಷ್ಟಪಟ್ಟಿದ್ದೀನೋ ಯಾವ್ದು ಸಿಕ್ಕಿಲ್ಲ. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ರೋ. ಬಟ್ ನಮ್ಮ ಅಪ್ಪ ಅಮ್ಮ ನಾನು ಅವ್ರ ತಲೆ ತಗ್ಸೋ ತರ ನಾನೇನು ಮಾಡಿಲ್ಲ. ನಾನ್ ತಲೆ ತಗ್ಸಕ್ಕೆ ಅವ್ರೆಲ್ಲೂ ನನ್ನನ್ನು ಬಿಟ್ಟು ಇಲ್ಲ. ನನ್ಗೆ ಅಷ್ಟು ಸಾಕು. ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ನಾನು ಸೀರಿಯಸ್ಲಿ ನಿಮ್ಮನ್ನ ನಿಜವಾಗ್ಲೂ ದೊಡ್ಡ ಫ್ಯಾನ್ ಬ್ರೋ, ನಿಜವಾಗ್ಲೂ ಸೀರಿಯಸ್ಲಿ ಸಾಧ್ಯವಾದ್ರೆ ಸೀರಿಯಸ್ ಆಗಿ ಇನ್ನೊಂದು ವರ್ಷದಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ. ಮಾಡಿ ಬ್ರೋ, ಖಂಡಿತವಾಗ್ಲೂ ಮಾಡ್ಬೇಕು ಅಂತ ಇದ್ದೀನಿ. ಇನ್ಮೇಲಿಂದ ಏನಾದ್ರು ಚೆನ್ನಾಗಿ ಬದುಕಿ ಆರಾಮಾಗಿರ್ಬೇಕು ಅಂತ ಇದೀವಿ ಬ್ರೋ. ಆಗಿದೆ, ತಲೆನೇ ಕೆಡ್ಸ್ಕೊಬೇಡಿ ಬ್ರೋ. ನನ್ನ ಕಡೆಯಿಂದ ಓಪನ್ ಸ್ಟೇಟ್ಮೆಂಟ್ ಆಗಿ ಹೇಳ್ತೀನಿ, ಕ್ಯಾಮ್ರಾ ಮುಂದೆ ಹೇಳ್ತೀನಿ, ಇದೇ ಸ್ಪೋರ್ಟಿವ್ ಅಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲರೂ ಒಳ್ಳೇದಾಗುತ್ತೆ. ಖಂಡಿತ ಹೇಳಿ ಬ್ರೋ, ನಿಮ್ 2024 ಹೇಗಿತ್ತು? ಡೌನ್ಫಾಲ್ ಇಯರ್. ಡೌನ್ಫಾಲ್ ನಿಮ್ಗೂ ಫ್ರೆಂಡ್ಸ್ ಅಂದ್ಮೇಲೆ ಗೊತ್ತಾಯ್ತು ಬಿಡಿ. ನಿಮ್ಮನ್ನೂ ಬಿಟ್ಟು ಅಲ್ಲ ಬ್ರೋ ಹುಡುಗಿ. ಅವ್ನ ಪಾಪ ಬ್ರೋ 1.5 year ಆಯ್ತು ತಾಯಿ ತಿರ್ಕೊಂಡು. ಆಯ್ತಾ, ಆ ಟೈಮಲ್ಲಿ ಒಂದು ಹುಡುಗಿ ಬಂದು ಖಂಡಿತವಾಗ್ಲು ಅವ್ನು ಮಾತಾಡ್ಬೇಕಾ ನನ್ ಕಣ್ಣೀರಾಗುತ್ತೆ. ನಂದಕ್ಕೆ ನಾನು ತಡ್ಕೊಂಡ್ಬಿಡ್ತೀನಿ ನಿಜವಾಗ್ಲೂ. ಆ ಹುಡುಗಿ ಬಂದ್ಲು ಬ್ರೋ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು. ಹೆಂಗೆ ಏನು ವಿಷಯ ನನಗೆ ಗೊತ್ತಿಲ್ಲ. ಇವನೇನಾರು ಮಾಡಿದ್ರೆ ನನ್ಗೊಂದು ಫೋನ್ ಮಾಡೋಳು, ಈ ಥರ ಮಾಡ್ತಿದ್ದಾನಣ್ಣ ಅಂತ ಬುದ್ಧಿ ಹೇಳ್ತಿದ್ದೆ. ಆಯ್ತಾ, ಬಿಟ್ಟು ಹೋಗ್ಬೇಕಾದ್ರೆ ಏನು ಫೋನೇ ಮಾಡಲ್ಲ ಬ್ರೋ. ಯಾವ್ದೋ ಬೇರೆ ಹುಡುಗನ ಜೊತೆ ಇದ್ದಾಳೆ, ಆರಾಮಾಗಿರ್ಲಿ ಅವಳನ್ನು. ಆಯ್ತಾ, ಹೆಸರುಗಳು ಹೇಳೋದು ಬೇಡ, ಚೆನ್ನಾಗಿರ್ಲಿ ಅವರನ್ನು, ಎಲ್ಲರೂ ಚೆನ್ನಾಗಿರ್ಲಿ. ನಾವು ಇನ್ನು ಮುಂದೆ ಏನಾದ್ರು ಚೆನ್ನಾಗಿರೋಣ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನು ಇಲ್ಲ. ನಾನು ಎಷ್ಟೊಂದು ಜನ ಮಾತಾಡ್ಸಿದೆ, ಹಾನೆಸ್ಟ್ ಆಗಿ ಹೇಳ್ತೀನಿ, ನಿಮ್ಮನ್ನ ಮಾತಾಡ್ಸಿದಾಗ ನನಗೆ ಏನೋ ಒಂಥರ ಫೀಲ್ ಆಗ್ತಾ ಇದೆ. ನನ್ಗಿರೋದು ಒಂದೇ ಮೋಟೋ ಬ್ರೋ, ಜೀವನದಲ್ಲಿ ನಾನು ಯಾವತ್ತಾರು ಒಂದಿನ ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಂಡಾಗ ಅವ್ಳಿಗೆ ಅನ್ಸ್ಬೇಕು ಇಂಥ ಹುಡುಗನ್ ಮಿಸ್ ಮಾಡ್ಕೊಂಡಲ್ಲ ಅಂತ ಹೇಳ್ಬಿಟ್ಟು. ಅವ್ಳು ಮತ್ತೆ ವಾಪಸ್ ಬಂದಾಗ ನಾನು ರಿಜೆಕ್ಟ್ ಮಾಡಬೇಕು, ಅದು ನನ್ನ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್, ಅದು ನನ್ನ ನಿಜವಾದ ಸಕ್ಸಸ್. ತಲೆ ಕೆಡ್ಸ್ಕೊಬೇಡಿ ಅಷ್ಟೇ. ಸಾಧ್ಯವಾದ್ರೆ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗಿ ನಿಮ್ಮನ್ನು ಮೀಟ್ ಮಾಡ್ತೀನಿ ನೆಕ್ಸ್ಟ್. ಡೆಫಿನೆಟ್ಲಿ ಬ್ರೋ. ಓಕೆ ಬ್ರೋ, ನಿಮ್ 3 ಜನಕ್ಕೂ ನಾನು ಹೇಳೋದು ಅಂದ್ರೆ 2025 ಒಳ್ಳೆ ಕಂಬ್ಯಾಕ್ ಆಗಿರ್ಲಿ. ನೀವು ಅನ್ಕೊಂಡಿರೋದು ಎಲ್ಲದೂ ಆಗ್ಲಿ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಲಿ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಲಿ. ನಾವು ಮಾಡ್ತೀವಿ, ಪ್ರತಿಯೊಂದು ವಿಡಿಯೋನು ಲೈಕ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಆಲ್ ದ ಬೆಸ್ಟ್. ಓಕೆ, ನೈಸ್ ಟಾಕಿಂಗ್ ಟು ಯು ಬ್ರೋ. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಸವಿತಾ ಅಂತ. ಸವಿತಾ ಸರ್, ನಿಮ್ಮ ಹೆಸರು? ರವಿ. ಏನ್ ಮಾಡ್ಕೊಂಡಿರೋದು? ನಾನು ಹೋಮ್ ಮೇಕರ್. ನೀವು? ನಾನು ಗ್ಲೋಬಲ್ ಬಿಸಿನೆಸ್ ಹೆಡ್ ಬಾಂಗ್ಲಾದೇಶ್. ಬಾಂಗ್ಲಾದೇಶಲ್ಲಿ ಅಲ್ಲೇ ಸೆಟ್ಲ್ ಆಗಿದ್ದೀರಾ? ಹೆಂಗಿದೆ ಸರ್ ಬಾಂಗ್ಲಾದೇಶ್? ಬಾಂಗ್ಲಾದೇಶ್ ಇಸ್ ರಿಯಲಿ ಗುಡ್. ಪ್ಲಸ್ ನಮ್ ಕನ್ನಡ ಸಂಘನೂ ಇದೆ ಅಲ್ಲಿ. ಹೌದಾ? ನೈಸ್. ನಮ್ ಕನ್ನಡ ಸಂಘ ಅಲ್ಲೂ ಇದೆ ಅಂತ ಕೇಳೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಿಮಗೆ 2024 ಇಯರ್ ಹೇಗಿತ್ತು? ಚೆನ್ನಾಗೇ ಇತ್ತು. ನಮ್ದು ಮಿಕ್ಸ್ಡ್ ಆಫ್ ಚಾಲೆಂಜಸ್, ಪಾಸಿಟಿವ್ಸ್ ನೆಗೆಟಿವ್ಸ್. ಬಟ್ ಎವ್ರಿ ಇಯರ್ ಇಟ್ಸ್ ಆಲ್ವೇಸ್ ಲೈಕ್ ಇಟ್ಸ್ ಗುಡ್ ದಟ್ ವಿ ಆರ್ ಇಂಪ್ರೂವಿಂಗ್. ಚೆನ್ನಾಗಿರುತ್ತೆ. ಸೊ ಎನಿಥಿಂಗ್ ಲೈಕ್ 2024 ಅಲ್ಲಿ ಒಂದು ಕೆಲಸ ಮಾಡ್ಬೇಕಿತ್ತು ಬಟ್ ಮಾಡಕ್ ಆಗಿಲ್ಲ, ಸೇವಿಂಗ್ಸ್ ಬಟ್ ಮ್ಯಾಮ್ ಮಾಡಿರ್ತಾರೆ. ಇಲ್ಲ, ಚಾನ್ಸ್ ಇಲ್ವೇ? 2025 ನಿಮ್ ರೆಸಲ್ಯೂಷನ್ ಏನು ಸರ್? ನನ್ನ ರೆಸಲ್ಯೂಷನ್ ಟು ಬಿ live happily. Yeah, that's enough, no? Because the life is just only one time. Whatever mistakes you have done, just go ahead and seek apologies and move forward. ಅಷ್ಟೇ.
ಸೂಪರ್ ಸರ್. ಆಕ್ಚುಲಿ ನಿಮ್ ಮಕ್ಳು ಲಕ್ಕಿ ಸರ್. ಅಲ್ಲ ಎಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ ಅಂದ್ರೆ ಒಂದ್ ಸ್ವಲ್ಪ ಜನ ಇರ್ತಾರ ಫುಲ್ ಎಲ್ಲ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಹೇಳಿ. ಆಕ್ಚುಲಿ ಈ ತರ ವಿಡಿಯೋಸ್ಗಳನ್ನ ನೋಡಿದಾಗ ಎಷ್ಟೋ ಜನ ಪೇರೆಂಟ್ಸ್ ಗಳು ಅನ್ಕೊಂತಾರೆ ಹೌದು ನಾವು ಹಂಗೆ ಇರ್ಬೇಕು ಅಂತ ಹೇಳಿ. ಖುಷಿ ಆಗುತ್ತೆ. ನಿಮ್ದು ಏನ್ ಮ್ಯಾಮ್ ಲಾಸ್ಟ್ 2025 ಈ ಕೆಲಸ ಮಾಡ್ಬೇಕು ಇಲ್ಲ ರೆಸೊಲ್ಯೂಷನ್ ಅಂದ್ರೆ ಏನು? ರೆಸೊಲ್ಯೂಷನ್ ಅಂದ್ರೆ ಅದೇ ಎಲ್ಲರೂ ಖುಷಿಯಾಗಿರೋದು ಫ್ಯಾಮಿಲಿ ಜೊತೆನಲ್ಲಿ. ಆಮೇಲೆ ನಮ್ಮ ಅಕ್ಕಪಕ್ಕನೂ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡೋದು, ಜೊತೆಗೆ ನಮ್ಮ ಕನ್ನಡ ಭಾಷೆ ಉಳಿಸ್ಕೊಳ್ಳೋದು ಸಹ. ಸಂಸ್ಕೃತಿ ನಮ್ಮ ಭಾಷೆನೂ ಜೊತೆಗೆ ಉಳಿಸ್ಕೊಂಡು ಹೋಗೋದು. ಇದನ್ನ ಕೇಳಿ ಸಿಕ್ಕಾಪಟ್ಟೆ ಖುಷಿ. ಬಾಂಗ್ಲಾದೇಶದಲ್ಲಿ ನಾವು ಕನ್ನಡ ಸಂಘ ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಅದು ಕನ್ನಡ ಮೇಲೆ ನಮ್ಗೊಂದು ಒಂದು ಒಳ್ಳೆ ಗೌರವ ಇದೆ ಅಂತ ಹೇಳ್ಬಿಟ್ಟೆ ನಾವು ಅಲ್ಲಿನ ಇದು ಮಾಡಿದ್ವಿ. ಅಲ್ಲೂ ಒಂದು 200 ಫ್ಯಾಮಿಲೀಸ್ ಇದ್ದಾರೆ. ಹೌದಾ? ಸೊ ಎವ್ರಿ ಇಯರ್ ಅದು ಒಂಥರ ನಮ್ಗೊಂಥರ ಹಬ್ಬ ತರ ಅದು. ಹೌದಾ? ಅಲ್ಲ ನೀವು ಕೇಳ್ತಾರೆ ನಂಗೆ ಗೂಸ್ ಬಂಪ್ ಬರ್ತಾ ಇದೆ ಸೀರಿಯಸ್ ಆಗಿ. ಸೊ ಬಾಂಗ್ಲಾದೇಶದಲ್ಲಿ 200 ಫ್ಯಾಮಿಲೀಸ್ ಇದ್ದಾರೆ, ನೀವು ಕನ್ನಡ ಹಬ್ಬ ಮಾಡ್ತೀರಾ? ಖುಷಿ ಆಗುತ್ತೆ. Next year definitely we gonna bring you. It's my pleasure sir, definitely. ನಿಮ್ಮಿಬ್ಬರನ್ನು ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. All the best. All the best for you for 2025. Make more videos, memory and travel outskirts. Not in Karnataka, travel to some other. Come to Bangladesh. Definitely sir. I will promise ನಾನು ಡೆಫಿನೆಟ್ ಬರ್ತೇನೆ. Thank you so much. ಬ್ರೋ ನಾನು 2024 ಅಲ್ಲಿ ಈ ತರ ಕೈ ಹಾಕೊಂಡು 3 ಜನ ಹುಡುಗಿರು ಕೈ ಹಾಕೊಂಡು ಹೋಗಿಲ್ಲ. 2025 ಆ ತರ ಮಾಡ್ಬೇಕು ಅಂತ ಸೀರಿಯಸ್ ಆಗಿ ಬ್ರೋ. ಈ ತರ ಹಿಂಗೆ 3 ಜನನು ಹಿಂಗೆ ಸಾಕು ಬ್ರೋ. 3 ಜನ ಇವನ್ 3 ಜನ ಆ ಕಡೆ 3 ಜನ ನಾನು ಈ ಕಡೆ. ನಿಮ್ಮ ಆಸೆನ ಆದಷ್ಟು ಬೇಗ ನನ್ಸಾಗ್ಲಿ ಅಂತ ದೇವ್ರ ನಾನು ಕೇಳ್ಕೊಂತೀನಿ. ಅದಾಗಲ್ಲ ನನಗೆ ಗೊತ್ತು. ನನ್ಗೆ ಬ್ರೋ ದುಡ್ಡು ಮಾಡ್ಬೇಕು ಮಾಡಿ ಬ್ರೋ. 3 ಅಲ್ಲ 100 ಜನ ನಿಂತ್ಕೊಂತಾರೆ ಈ ಕಡೆ. ನೋ ಕಮೆಂಟ್ಸ್. ಈಗ ಅವ್ರ ಕಮೆಂಟ್ಸ್ ಆಗ್ತಾರೆ. ಎಲ್ಲಿ ಬ್ರೋ ಕುರ್ದಿ ಹೊಟ್ಟೆ ಬರ್ಸಿದ್ವಿ, ಇವಾಗ 6 ಪ್ಯಾಕ್ಸ್ ಮಾಡೋಣ ಅಂತ. ಈ ವಯಸ್ಸಿಗೆ ಕುಡಿತೀರ? ಏನ್ ಮಾಡೋಣ ಬ್ರೋ? 2025 ನಿಮ್ಮ ರೆಸೊಲ್ಯೂಷನ್ ಏನು? ಆದಷ್ಟು ಪ್ರೊಡಕ್ಟಿವ್ ಆಗಿ ಲೈಕ್ ಏನೇ ಚಾಲೆಂಜಸ್ ಬಂದ್ರು ಅಕ್ಸೆಪ್ಟ್ ಮಾಡ್ಕೊಂಡು ಲೈಕ್ ಚಾಲೆಂಜಸ್ ಇರ್ಲೇಬೇಕು, ಅವಾಗ್ಲೇ ನಾವು ಗ್ರೋ ಆಗಕ್ಕಾಗೋದು. ಏನೇ ಚಾಲೆಂಜಸ್ ಬಂದ್ರು ಐ ವಿಲ್ ಅಕ್ಸೆಪ್ಟ್ ದಟ್ ಅಂಡ್ ಐ ವಿಲ್ ವರ್ಕ್ ಫಾರ್ ದಟ್. ಓಕೆ, ನಿಮ್ಗೆ ನಾನೊಂದು ಕೊಡ್ತೀನಿ. 2025ಗೆ ನೀವು ಒಂದು ರೆಸೊಲ್ಯೂಷನ್ ತಗೊಳ್ಳಿ. ವಿನಯ್ಗೆ ಅಂದ್ರೆ ನಾನು ಅಟ್ ಎನಿ ಕಾಸ್ಟ್ ಒಂದು ಮ್ಯಾಚ್ ನ ಹುಡ್ಕೊಡ್ತೀನಿ. ನೀವ್ ರೆಡಿ ಇದ್ರೆ ನೀವು ಯಾರನ್ನಾದ್ರೂ ಲೈಕ್ ರೈಟ್ ಪರ್ಸನ್ ನ ಚೂಸ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ಅವ್ರ ಜೊತೆ ಮಾತಾಡಿ. ಅಲ್ಲ ಬಿಟ್ಟಾಗಿರೋ ಹುಡುಗಿನೂ ಕರ್ಕೊಂಡ್ ಬಂದು ಒಟ್ಟಿಗೆ ಸೇರ್ಸೋದು ಅವೆಲ್ಲ ಮಾಡ್ತೀರಾ? ಅವ್ರು ನಮ್ಗೆ ಕಪಾಳ ಕೊಡ್ತಾರೆ. ಡೆಫಿನೆಟ್ಲಿ ಡೂ ದಟ್. ತೋರಿಸಿ ಬ್ರೋ ಸಾಕು, ಕನ್ವಿನ್ಸ್ ಮಾಡ್ತೀರಿ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಫುಲ್, ಯಾರು ಬಾಯ್ ಫ್ರೆಂಡ್ ಮಾಡ್ಕೋಬೇಡಿ, ನಾನು ಮಾಡ್ಕೊಳ್ಳಲ್ಲ. ಅಲ್ಲ ನೀವು ಕೆಡದಲ್ಲಿ ನಿಮ್ ಫ್ರೆಂಡ್ಸ್ನೆಲ್ಲ ಕೆಡಿಸ್ತಾ ಇದ್ದಾರೆ. ಕೆಡ್ಸೋದಲ್ಲ, ಗುಡ್ ಥಿಂಗ್ ಗೊತ್ತಾ. ಎಷ್ಟು ಜನ ಹುಡುಗರು ಸಿಂಗಲ್ ಆಗಿ ಅಲಿತಾ ಇದ್ದಾರೆ ಗೊತ್ತಾ? ಬಟ್ ನನ್ನ ಫ್ರೆಂಡ್ಸ್ ಹೆಂಗಂದ್ರೆ ಇವಾಗ ಏನೋ ಅವಳ ಬಾಯ್ ಫ್ರೆಂಡ್ ಏನೋ ಮಾಡ್ಬಿಟ್ಟಿರ್ತಾನೆ, ಬರೋದು ನನ್ನ ಹತ್ರ ಅಳೋದು, ನಾನ್ ಸಮಾಧಾನ ಮಾಡ್ತಾ ಇರ್ತೀನಿ, ಮತ್ತೆ ಹೋಗಿ ಅವನ ಜೊತೆನೆ ಸೇರ್ಕೊಂಡಿರ್ತಾರೆ. ಸೊ ಅದೆಲ್ಲ ಏನಕ್ಕೆ? ಅದಕ್ಕೆ ಬೇಡ. ಅಲ್ಲ ನೀವು ಹತ್ರ ಬಂದ್ಬಿಟ್ಟು ಏನಾದ್ರು ಕಂಪ್ಲೇಂಟ್ ಹೇಳಿದಾಗ ಹೌದು ಅವ್ನು ಒಳ್ಳೆಯವನು, ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತ. ಅವ್ನು ಒಳ್ಳೆಯವನಾಗಿದ್ರೆ ಒಳ್ಳೆಯವನು ಅನ್ಬೋದು. ಅವ್ನು ಬೆಳಗ್ಗೆ ಒಬ್ಳ ಜೊತೆ ರಾತ್ರಿ ಒಬ್ಳ ಜೊತೆ ಡೇಟ್ ಹೋದ್ರೆ ನಾನು ಒಳ್ಳೆಯವನು ಅಂತ ಹೇಗೆ ಹೇಳಕ್ಕಾಗುತ್ತೆ? ಓಕೆ ಬಿಡಿ, ನೋ ಕಮೆಂಟ್ಸ್. ಸೊ ಇಷ್ಟು ಹೇಳಿದ್ಮೇಲೆ ಹುಡುಗನ ಹತ್ರನೇ ಹೋಗ್ತಾಳೆ ತಾನೆ? ಲವ್ ಇಸ್ ಬ್ಲೈಂಡ್. ಲವರ್ ಶುಡ್ ನಾಟ್ ಬಿ ಬ್ಲೈಂಡ್. ಏನ್ ಸೇಯಿಂಗು, ಏನ್ ಮಾತು? 2025ಗೆ ನನ್ನ ಫಸ್ಟ್ ರೆಸೊಲ್ಯೂಷನ್ಸ್ ಏನು ಅಂದ್ರೆ ಒಂದ್ ಒಳ್ಳೆ ಕೆಲಸ ತಗೋಬೇಕು, ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ಹಂಗೆ ಎಂಜಾಯ್ಮೆಂಟ್ ಮಾಡ್ಬೇಕು, ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇಟ್ಕೊಂಡು. ಬಟ್ ಎಲ್ಲಾ ಟೈಮಲ್ಲೂ ಈಗ ಮೋಸ ಹೋದಂತ ಪರಿಸ್ಥಿತಿ ಯಾವ್ದೇ ಬಂದ್ರು ನೆಕ್ಸ್ಟ್ ನಾನು ಅದನ್ನ ತಗೋಬಾರ್ದು, ಮಾಡ್ಬಾರ್ದು, ಮೋಸನೇ ಆಗ್ಬಾರ್ದು. ಯಾಕಂದ್ರೆ ನಾವ್ ಅಪ್ಪ ಅಮ್ಮ ಹೇಳ್ತಿರ್ತಾರೆ ನೀನ್ ತುಂಬಾ ನಂಬ್ತೀಯ ಎಲ್ಲಾರ್ನು ಅಂತ, ಬಟ್ ನಂಬಾರ್ದು ಯಾರನ್ನು. ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅನ್ನೋದು ತಿಳಿದ್ ಬಂದಿದೆ ಈಗ, ತುಂಬಾ ವರ್ಷ ಆದ್ಮೇಲೆ ಈಗ ತಿಳಿದ್ ಬಂದಿದೆಯಲ್ಲ. ಐ ಆಮ್ ಹ್ಯಾಪಿ ಟು ದಟ್ ಮೈ ಪೇರೆಂಟ್ಸ್. ಸೊ ಹಂಗಾಗಿ ಜೀವನದಲ್ಲಿ ಯಾರು ನಂಬಕ್ ಹೋಗಲ್ಲ. ಅಂದ್ರೆ ನಂಬಕ್ ಹೋಗಲ್ಲ ಅಂತ ನಂಬ್ತೀನಿ, ಎಷ್ಟಲ್ಲಿ ಇರ್ಬೇಕು ಅಷ್ಟು. ಈಗ ಕೆಳಗೆ ಗುಂಡಿ ತೋಡಿ ಹಾಳತ್ತಾರಲ್ಲ ಆತರ ಎಲ್ಲ ನಂಬಕ್ ಹೋಗಲ್ಲ. ನಿಮ್ಗೆ 2025ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆಮೇಲೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೊ 2025 ಫುಲ್ ಧಮಾಕ್ ಆಗಿರ್ಲಿ, ಒಳ್ಳೆ ಕಡೆ ಕೆಲಸ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದನೂ ನಿಮ್ಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಇನ್ಸ್ಟಾ ಆಲ್ ದ ಥಿಂಗ್. ನಾನು ನಿಮ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾನೆ ಇರ್ತೀನಿ ಯಾವಾಗ. ಥ್ಯಾಂಕ್ ಯು ಸೋ ಮಚ್. ರೆಸೊಲ್ಯೂಷನ್ ಅಂದ್ರೆ ಸ್ವಲ್ಪ ಜಿಮ್ಮಿಗೆ ಹೋಗ್ಬೇಕು ಅಂತ ಉಂಟು. ಇನ್ನು ಸ್ವಲ್ಪ ಆಬ್ವಿಯಸ್ಲಿ ಫಸ್ಟ್ ಶಟ್ರಿಗೆ ಅಂದ್ರೆ ಹುಡುಗಿ ಕಿವಿ ನಿಲ್ತಾರೆ, ನೀವೆಲ್ಲ ಜಿಮ್ ಎಲ್ಲ ಮಾಡಿದ್ರೆ ಯಾರು ನೋಡ್ತಾರೆ ನಮ್ಮನ್ನೆಲ್ಲ ಅಂತ. ಹಾಗೆಂತಿಲ್ಲ, ನೀವು ಸಖತ್ತಾಗಿದ್ರಿ. ಸರಿ ಬಿಡಿ, ನನ್ನ ಕಷ್ಟ ನಾನು ಬೇರೆ ಕಷ್ಟ ಕೇಳ್ತಾ ಇದೀನಿ. ನೋಡ್ತಿದ್ದೆ, ನಾನು ನೋಡಿದ್ದು ನಿಮ್ದೆಲ್ಲ ತುಂಬಾ ಟಾಕ್ಸ್ ಎಲ್ಲ, ಅದಕ್ಕೆ ಹಾಗೆ ನೋಡಿ ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು ಅನಿಸ್ತು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಎಲ್ಲಾರು ಬಾಯ್ಸ್ ಎಲ್ಲ ಸೇರಿ ಒಂದು ಫಾರಿನ್ ಟ್ರಿಪ್ ಹೊಡಿಬೇಕು ಅಂತಿದೀವಿ. ಥೈಲ್ಯಾಂಡ್? ಇಲ್ಲ, ಅದೇ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ.
ಸೊ ನಿಮ್ 4 ಜನ ಆದಷ್ಟು ಖುಷಿ ಆಯ್ತು. ನನ್ನ ಕಡೆಯಿಂದ 2025ಗೆ ಆಲ್ ದ ಬೆಸ್ಟ್. ನೀವು ಅನ್ಕೊಂಡಿರೋದು ಎಲ್ಲದೂ ಆಗ್ಲಿ. ಜಿಮ್ಗೆ ಜಾಯ್ನ್ ಆಗಿ ಚೆನ್ನಾಗಿ ವರ್ಕೌಟ್ ಮಾಡಿ. ನೀವು ಬೆಂಚಲ್ಲಿ ಇದ್ರು ಮಜಾ ಮಾಡಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಿಮ್ ಕತೆ ಏನ್ ಹೇಳಿ? ನನ್ನ ಕತೆ 2024 ಅಲ್ಲಿ ಆಕ್ಚುಲಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಆಯ್ತು. ನಾನು ಈ ವರ್ಷದಲ್ಲಿ 1,25,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ಚಾನಲ್ಗೆ. ಆಲ್ಮೋಸ್ಟ್ 100 ವಿಡಿಯೋಸ್ ಮಾಡಿದ್ದೀನಿ. ಸೊ ಒಳ್ಳೆ ಇಯರ್ ಆಗಿತ್ತು ನನಗೆ. 2025 ನನ್ನ ರೆಸೊಲ್ಯೂಷನ್ ಏನು ಅಂತಾರೆ, ಒಂದಿಷ್ಟು ಚೆನ್ನಾಗಿರೋ ವಿಡಿಯೋಸ್ಗಳನ್ನ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹೆಸರು ಮಾಡಬೇಕು ಅನ್ಕೊಂಡಿದ್ದೀನಿ. ಓಕೆ ಬ್ರೋ, ಸಿಗೋಣ. ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ. ಈಗ ನಿಮಗೆ 2024 ಹೇಗಿತ್ತು, 2025ಗೆ ನಿಮ್ಮ ರೆಸೊಲ್ಯೂಷನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ನು ಓದ್ತೀನಿ ಅಂತ ಹೇಳ್ತಾ, ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್.